ಸಾಹೇಬರು ಮಾದೇವಪ್ಪ ಸರ್ ಇದ್ದಾರೆ ಮತ್ತು ಹಿರಿಯ ಹೋರಾಟಗಾರರಾದಂಥ ಮಾರ್ಗದರ್ಶಕರಾದಂಥ ಮಾವಳಿ ಶಂಕರ್ ಸರ್ ಇದ್ದಾರೆ, ಅರಳಿ ಅವರಿದ್ದಾರೆ. ಇವರೆಲ್ಲರ ಎದುರಿಗೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಷಯದ ಬಗ್ಗೆ ಮಾತಾಡುವಂಥ ಒಂದಷ್ಟು ಅವಕಾಶ ಸಿಕ್ಕಿದೆ. ಆ ಕಾರಣಕ್ಕೋಸ್ಕರ ನಾನು ತುಂಬ ಸಂತೋಷ ಪಡ್ತಾ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸಿ, ನಾನು ಮಾತಾಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ಕೆಲವು ಪ್ರಶ್ನೆಗಳು ಕೇಳ್ತೀನಿ. ದಯವಿಟ್ಟು ಯಾರು ಅನ್ಯತಾ ಭಾವಿಸಿದ್ರೆ ಉತ್ತರ ಕೊಡಬೇಕು. ಕೊಡ್ತೀರಾ? ನೀವು ವೈದ್ಯರು, ನಿಮಗೆ ಪ್ರಶ್ನೆ ಕೇಳೋದು ತಪ್ಪು ಅನಿಸುತ್ತೆ, ಆದ್ರೂ ನೋಡೋಣ. ವೈದ್ಯ ಲೋಕವನ್ನು ಮೀರಿ ನಿಮಗೆ ಗೊತ್ತಿರ್ಬೋದು, ನೀವು ಬೇಕಾದಷ್ಟು ಓದ್ಕೊಂಡಿರ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಪ್ರಶ್ನೆ ಕೇಳ್ತೀನಿ. ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು, ಅದಕ್ಕೋಸ್ಕರ ಪ್ಲೀಸ್. ಹಿಂದೆಗಡೆ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಫಸ್ಟ್ ಉತ್ತರ ಹೇಳಿ ದಯವಿಟ್ಟು. ಅವ್ರು ಹೇಳಿಲ್ಲ ಅಂದರೆ ಆಮೇಲೆ ದೊಡ್ಡವ್ರು ಯಾರಾದರೂ ಹೇಳ್ಬೋದು. ಹಿಂದೆಗಡೆ ಯಾರ್ಯಾರು ನೀವು ಯೂನಿಫಾರ್ಮ್ ಹಾಕಿದಿರಲ್ಲ ಆ ಸ್ಟೂಡೆಂಟ್ಸ್ಗಳಿಗೆ ಕ್ವಶನ್. ಒಂದೇ ಸೆಕೆಂಡಲ್ಲಿ ಹೇಳಿ ದಯವಿಟ್ಟು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಡೇಟ್ ಆಫ್ ಬರ್ತ್ನ ಹೇಳಿ. ನಾನು ಅವ್ರು ಕೇಳ್ತಾ ಇದ್ದೀನಿ, ಹೇಳಿ. 14 ಓಕೆ, ವೆರಿ ಗುಡ್ ವೆರಿ ಗುಡ್. ಒಂದೇ ಸೆಕೆಂಡಲ್ಲಿ ಹೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ತಾಯಿ ಹೆಸರೇನಂತೆ? ರಾಮ್ಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ. ಓಕೆ, ವೆರಿ ಗುಡ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಯಾವತ್ತು ಸ್ವೀಕರಿಸಿದರು? ತಕ್ಕಂತ ಹೇಳ್ಬೋದಾ? ಓಕೆ, ಆಯ್ತು. ದೊಡ್ಡವರು ಯಾರಾದ್ರೂ ಹೇಳಿ. 1956 ಅಕ್ಟೋಬರ್ 14. ಓಕೆ, ಆಯಿತು, ವೆರಿ ಗುಡ್. ಈಗ ಒಂದೆರಡು ಕ್ವಶನ್ ಲಾಸ್ಟ್ ಸ್ಟೂಡೆಂಟ್ಸ್ಗಳು. ನೀವು ಹೇಳಿಲ್ಲ ಅಂದರೆ ದೊಡ್ಡವರು ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಕಟಿಸಿದಂತಹ ನ್ಯೂಸ್ ಪೇಪರ್ಸ್ನ ಒಂದೆರಡು ಮೂರು ಪತ್ರಿಕೆಗಳ ಹೆಸರು ಹೇಳಿ. ಮೂಕನಾಯಕ, ಬಹಿಷ್ಕೃತ ಭಾರತ, ಜನತಾ, ಸಮತಾ, ಪ್ರಬುದ್ಧ ಭಾರತ. ಓಕೆ ಓಕೆ. ನೀವು ಇಲ್ಲಿ ವೈದ್ಯರ ಮದ್ದಿರಿ, ಅವ್ರು ಹೇಳ್ತಾರೆ. ಇನ್ನೊಂದೆರಡು ಪ್ರಶ್ನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಒಂದು 5 ಪುಸ್ತಕಗಳ ಹೆಸರು ಹೇಳಿ. ಟಕ್ ಅಂತ ಯಾರಾದರೂ ಸರಿ ಹೇಳ್ತೀರಾ? ಅವ್ರು ಬರೆದಿರುವಂತಹ ಪುಸ್ತಕಗಳು ಒಂದು 5. ಅನಿಹಿಲೇಷನ್ ಆಫ್ ಕಾಸ್ಟ್, ದಿ ಪ್ರಾಬ್ಲಮ್ ಆಫ್ ರೂಪಿ, ಬುದ್ಧ ಅಂಡ್ ಹಿಸ್ ಧಮ್ಮ. ಎಸ್, 3 ಆಯ್ತು. ದಿ ಪಾರ್ಟಿಷನ್ ಆಫ್ ಪಾಕಿಸ್ತಾನ್, ಭಾರತ ವಿಭಜನೆ. ಓಕೆ, ಗುಡ್. ಹೂ ಆರ್ ದಿ ಶೂದ್ರಸ್ ಅಂಡ್ ಹೌ ದೇ ಬಿಕಮ್ ಫೋರ್ತ್ ವರ್ಣ, ಹೂ ಆರ್ ದಿ ಅನ್ಟಚಬಲ್ಸ್ ಅಂಡ್ ಹೌ ದೇ ಬಿಕಮ್ ಅನ್ಟಚಬಲ್ಸ್, ಅದು ಹೇಳ್ಬೋದು. ಮತ್ತೆ ರಿಡ್ಲ್ಸ್ ಇನ್ ಹಿಂದೂಯಿಸಮ್, ಹಿಂದೂ ಧರ್ಮದ ಒಗಟುಗಳು, ಎಟ್ಸೆಟ್ರಾ. ಬುದ್ಧ ಅಂಡ್ ಕಾರ್ಲ್ ಮಾರ್ಕ್ಸ್, ರೆವಲ್ಯೂಷನ್, ಕೌಂಟರ್ ರೆವಲ್ಯೂಷನ್, ವೇಟಿಂಗ್ ಫಾರ್ ವೀಸಾ. ಓಕೆ, ಇತ್ಯಾದಿ ಇತ್ಯಾದಿ. ಇನ್ನೊಂದು ಕ್ವಶನ್. ಇಲ್ಲಿರ್ತಕ್ಕಂಥ ಕಿದ್ವಾಯಿ ಎಂಪ್ಲಾಯೀಸ್ ಅಥವಾ ಸ್ಟೂಡೆಂಟ್ಸ್ ಎಲ್ಲರೂ ಯಾರಾದರೂ ಆಗ್ಬೋದು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಅಟ್ಲೀಸ್ಟ್ 1-2 ಪುಸ್ತಕ ಓದಿದ್ದೀವಿ ಅನ್ನೋದು ಎಷ್ಟು ಜನ ಇದ್ದೀರಾ? ತಿಳ್ಕೊಬೋದಾ? 1-2 ಪುಸ್ತಕ ಓದಿದ್ದೀವಿ ಅನ್ನೋದು. 2 ಸರ್ ಕೈ ಎತ್ತಿ, 3 ಜನ ಕೈ ಎತ್ತಾ ಇದ್ದಾರೆ. ಓಕೆ, 4 ಜನರು ಕೈ ಎತ್ತಾ ಇದ್ದಾರೆ. ಭಾಳ ಸಂತೋಷ, ಥ್ಯಾಂಕ್ ಯು. ನಾನು ಯಾಕೆ ಈ ಪ್ರಶ್ನೆಗಳನ್ನ ಕೇಳಿದೆ ಅಂದರೆ, ನಾನು ಈ ಸರಿ ಎಲ್ಲೆಲ್ಲಿ ಅಂಬೇಡ್ಕರ್ ಜಯಂತಿಗೆ ಹೋಗಿದ್ದೇನೋ ಎಲ್ಲ ಕಡೆಯೂ ಈ ಪ್ರಶ್ನೆಗಳು ಕೇಳಿದ್ದೀನಿ. ಎಲ್ಲರೂ ಉತ್ತರಗಳು ಹೇಳಕ್ಕೆ ತಬ್ಬಿಬ್ಬಾಗಿದ್ದಾರೆ ಮೊದಲನೇದಾಗಿ. ಆಮೇಲೆ ಮೆಜಾರಿಟಿ ಕ್ವಶನ್ಸ್ಗೆ ಯಾರೂ ಉತ್ತರ ಕೊಟ್ಟಿಲ್ಲ ಸರ್. ಇದರ ರಿಸಲ್ಟ್ ಏನು ಅಂತ ಅಂದರೆ, ಇದ್ರ ರಿಸಲ್ಟ್ ಏನು ಅಂದರೆ, 75ನೇ ವರ್ಷದ ಸಂವಿಧಾನ ದಿನಾಚರಣೆ ಮಾಡ್ತಾ ಇದ್ದೀವಿ, 134ನೇ ಅವರ ಬರ್ತ್ಡೇ ಮಾಡ್ತಾ ಇದ್ದೀವಿ. ಬಟ್ ಬಾಬಾ ಸಾಹೇಬ್ರದ್ದು ಇವರು ಎಷ್ಟು ಓದ್ಕೊಂಡಿದ್ದಾರೋ ಅಭಿಮಾನಿಗಳು ಅಂದರೆ ಯಾರು ಓದ್ಕೊಂಡಿಲ್ಲ. ಹೊರಗಡೆ ಶಬ್ದ ಜೋರು ನಡೀತಾ ಇದೆ, ಧಾಮ್ ಧೂಮ್ ಮತ್ತು ಮೆರವಣಿಗೆ ನಡೀತಾ ಇದೆ, ಘೋಷಣೆಗಳು ಕೂಗ್ತಾ ಇದ್ದಾರೆ. ಹೊರಗಡೆ ಬಾಯಿ ಜೋರ ಇದೆ, ಬಟ್ ಒಳಗಡೆ ಕಂಟೆಂಟ್ ಇಲ್ಲ, ಮೆಟೀರಿಯಲ್ ಇಲ್ಲ, ನಾಲೆಡ್ಜ್ ಇಲ್ಲ ಒಳಗಡೆ. ಸೊ ಇವತ್ತು ಹೆಸರು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಈ ವರ್ಷ ಎಲ್ಲ ಜಯಂತಿಗಳದ್ದು ನಾನು ಇದನ್ನು ಟೆಸ್ಟ್ ಮಾಡಿದೆ ಸರ್, ಅಷ್ಟೇ, ಏನೇನಿಲ್ಲ. ಇದನ್ನ ಸುಮಾರು ಏಪ್ರಿಲ್ 13ನೇ ತಾರೀಕಿಂದ ಶುರು ಮಾಡಿದೆ ಜರ್ನಿ. ಎಲ್ಲ ಕಡೆನೂ ಹೋಗ್ತಾ ಒಂದೊಂದು ದಿವಸ 2, 3, 4 ಪ್ರೋಗ್ರಾಮ್ಗಳು ಅಟೆಂಡ್ ಮಾಡ್ತೀನಿ. ಎಲ್ಲ ಕಡೆನೂ ಕೇಳಿದ್ದೀನಿ, ಎಲ್ಲ ಕಡೆನೂ ಸೇಮ್ ಆನ್ಸರ್ ಬಂದಿದೆ. ಒಂದು ಬರ್ತ್ಡೇ ಅದು ಇದೆಲ್ಲ ಹೇಳಿದ್ರು, ಬಟ್ ಎಷ್ಟು ಜನ ಓದಿದ್ದೀರಿ ಏನು ಅಂತಂದರೆ ಏನಿಲ್ಲ. ಇದರ ಫಲಿತಾಂಶ ಏನು ಅಂದರೆ, ಸೊ ಇಲ್ಲಿವರೆಗೆ ಅಂಬೇಡ್ಕರ್ ಅಭಿಮಾನಿಗಳು ಬಾಯಿನಲ್ಲಿ ಶಬ್ದ ಜಾಸ್ತಿ ಮಾಡಿದ್ದಾರೆ, ಬಟ್ ಒಳಗಡೆ ಕಂಟೆಂಟ್
ಇವ್ರ ಹತ್ರ ಇಲ್ಲ. ಸೊ 75ನೇ ವರ್ಷದ ಸಂವಿಧಾನ ದಿನಾಚರಣೆ, 135ನೇ ವರ್ಷ 134 ವರ್ಷದ ಬರ್ತ್ಡೇ ಸೆಲೆಬ್ರೇಷನ್. ಸೊ ಜಸ್ಟ್ ನಿಮ್ ಗಮನಕ್ಕೆ ತರಕ್ಕೋಸ್ಕರ ಅಷ್ಟೇ ಹೇಳಿದೆ. ದಯವಿಟ್ಟು ಯಾರು ದಿನ ಅನ್ಯತಾ ಭಾವಿಸಬಾರದು, ಈಗವಾಗೂ ಕೂಡ ತಗೋಬಾರದು ಅಂತ ನಿಮಗೆ ಹೇಳ್ತಾ, ಸಮಯದ ಅಭಾವ ಇರೋದ್ರಿಂದ ಮತ್ತು ಇದು ಊಟದ ಸಮಯ ಆಗಿರೋದ್ರಿಂದ ಸಾಹೇಬರೆಲ್ಲ ಕುಳಿತಿರೋದ್ರಿಂದ ನಾನು ನನ್ನ ಮಾತನ್ನು ಎಷ್ಟು ಸಾಧ್ಯ ಅಷ್ಟು ಬೇಗ ಕನ್ಕ್ಲೂಡ್ ಮಾಡೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾತಕ್ಕಾಗಿ ಹೋರಾಡಿದರು ಅನ್ನೋದು ನಮಗೆ ಕ್ಲಿಯರ್ ಆಗಿರಬೇಕು. ಮುಖ್ಯವಾಗಿ ಈಗ ನೀವೆಲ್ಲರೂ ವೈದ್ಯರಿದ್ದೀರಾ. ನೀವು ವೈದ್ಯರೆಲ್ಲರೂ ಕೂಡ ನೀವು ಯಾವ ಆರ್ಗನ್ನು ಡ್ಯಾಮೇಜ್ ಆಗಿದೆ ಆ ಆರ್ಗನ್ಗೆ ಫೋಕಸ್ ಮಾಡ್ತೀರಾ ಮುಖ್ಯವಾಗಿ, ಅಲ್ವಾ ಸರ್? ನೀವು ಯಾವ ಆರ್ಗನ್ ಡ್ಯಾಮೇಜ್ ಆಗಿದೆ ಅದಕ್ಕೆ ಫೋಕಸ್ ಮಾಡ್ತೀರಾ. ಆ ಕಾಯಿಲೆ ವಾಸಿ ಆದಮೇಲೆ ನಿಮ್ಮನ್ನ ಆ ಆರ್ಗನ್ ಅಷ್ಟೇ ಸರಿಪಡಿಸಿದ್ರು ಅಂತ ಯಾರು ಹೇಳಲ್ಲ. ಆ ವ್ಯಕ್ತಿಯನ್ನ ಇವರು ಗುಣಪಡಿಸಿದ್ರು ಅಂತ ಹೇಳ್ತಾರೆ. ಆ ವ್ಯಕ್ತಿನ ಗುಣಪಡಿಸಿದ್ರು, ಅದೊಂದು ಆರ್ಗನ್ ಸರಿ ಮಾಡಿದ್ರು ಅಂತ ಯಾರು ಹೇಳಲ್ಲ. ಆ ವ್ಯಕ್ತಿನ ಗುಣಪಡಿಸಿದ್ರು ಅಂತ ಹೇಳ್ತಾರೆ. ಸೊ ಬಾಬಾ ಸಾಹೇಬ್ರು ಮಾಡಿದ್ದೇನು? ಬಾಬಾ ಸಾಹೇಬ್ರು ಮಾಡಿದ್ದೇನೆಂದ್ರೆ, ಭಾರತ ದೇಶದಲ್ಲಿ ಯಾರಿಗೆ ಅನಿವಾರ್ಯತೆ ಇದೆ, ಯಾರನ್ನ ಸರಿ ಮಾಡಬೇಕಾಗಿದೆ, ಯಾರನ್ನ ರಿಪೇರಿ ಮಾಡಬೇಕಾಗಿದೆ ಅದನ್ನು ಫೋಕಸ್ ಮಾಡಿದ್ರು ಅವರು, ಅಲ್ವಾ? ಸೊ ಭಾರತ ದೇಶ ಅನ್ನೋದೇ ನೀವು ಒಂದು ದೇಹ ಅಂತ ತಗೊಳ್ಳೋದಾದ್ರೆ, ಸೊ ಯಾವ ಆರ್ಗನ್ ಕೆಟ್ಟಿದೆ ಆ ಆರ್ಗನ್ ರಿಪೇರಿ ಮಾಡಬೇಕಾಗಿತ್ತು, ಅವರು ರಿಪೇರಿ ಮಾಡಿದ್ರು. ಈಗ ಅವ್ರನ್ನ ಇಡೀ ದೇಶನ ಸರಿಪಡಿಸಿದ್ರು ಅಂತ ಹೇಳ್ಬೇಕಲ್ವಾ? ಇಡೀ ದೇಶನ ಸರಿಪಡಿಸಿದ್ರು ಅಂತ ಹೇಳ್ಬೇಕು. ಅವರು ಬರೀ SC/STಗಳನ್ನ ಸರಿಪಡಿಸಿದ್ರು ಅಂದ್ರೆ ಏನರ್ಥ ಅಲ್ವಾ? ಅವ್ರು ಬರೀ SC/STಗಳನ್ನ ರಿಪೇರಿ ಮಾಡಿದ್ರು, ಅವ್ರಿಗೋಸ್ಕರ ಹೋರಾಟ ಮಾಡಿದ್ರು ಅಂದ್ರೆ ಈಗ ಎಂತ ಅನ್ಯಾಯದ ಮಾತಲ್ವಾ ಅಂತ ನೀವು ವೈದ್ಯರಾಗಿ ನೀವೇ ಹೇಳಿ. ಈ ಥರ ನಡೀತಾ ಇದೆ. ಸೊ ಡಾಕ್ಟರ್ ಸುರೇಶ್ ಬಾಬು ಅವರು ಪ್ರಸ್ತಾವಿಕ ಭಾಷಣದಲ್ಲಿ ಮಾತಾಡಿದ್ದಾರೆ, ಅರಳಿ ಸರ್ ಕೂಡ ಮಾತಾಡಿದ್ದಾರೆ. ಈಗ ಇವತ್ತು ಭಾರತ ಡೆಮೋಕ್ರೆಟಿಕ್ ಕಂಟ್ರಿ ಆಗಿದೆ. ಡೆಮೋಕ್ರೆಟಿಕ್ ಕಂಟ್ರಿ ಅಂದ್ರೆ ಏನು? 1 man is equal to 1 vote, 1 vote is equal to 1 value ಅಂತ. ನಿಮಗೆ ಗೊತ್ತು, ನೀವೆಲ್ಲ ಸೈನ್ಸ್ ಸ್ಟೂಡೆಂಟ್ಸ್. A is equal to B, B is equal to C, that means A is equal to C ಅಲ್ವಾ? 1 man is equal to 1 vote, 1 vote is equal to 1 value ಅಂದ್ರೆ 1 man is equal to 1 value ಅಂತ ಅರ್ಥ. ಇಂತಹ ಒಂದು 1 man is equal to 1 value ಅಂತಕ್ಕಂಥ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ ಭಾರತದಲ್ಲಿ ಬರೋದಕ್ಕೆ ಯಾರು ಕಾರಣಕರ್ತರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣಕರ್ತರು. ಅವರೇ ನೇರವಾಗಿ ಕಾರಣಕರ್ತರು. ಯಾಕಂದ್ರೆ ಅಡಲ್ಟ್ ಫ್ರಾಂಚೈಸ್ ಬೇಕು ಅಂತ ಬಾಬಾ ಸಾಹೇಬರು 27ನೇ ಇಸ್ವಿಯಿಂದನೂ ಒತ್ತಾಯ ಮಾಡಿದ್ದಾರೆ. ಸೈಮನ್ ಕಮಿಷನ್ ಒತ್ತಾಯ ಮಾಡಿದ್ದಾರೆ, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಒತ್ತಾಯ ಮಾಡಿದ್ದಾರೆ. ನಿಮ್ಗೆ ಗೊತ್ತು, 1935 ಆಕ್ಟ್ ಅಲ್ಲಿ ಸ್ವಾತಂತ್ರ್ಯ ಬರೋಕ್ಕೆ 12 ವರ್ಷ ಮೊದಲನೇ ವಯಸ್ಸಿಗೆ ಮತದಾನ ಪದ್ಧತಿ ಬಂದಿದೆ ಭಾರತದಲ್ಲಿ. ಸಂವಿಧಾನ ಬರೋಕ್ಕೂ 15 ವರ್ಷ ಮೊದಲೇ ವಯಸ್ಸಿಗೆ ಮತದಾನ ಪದ್ಧತಿ ಭಾರತದಲ್ಲಿ ಬಂದಿದೆ. ಸೊ ಅಂದ್ರೆ ನಾಟ್ ಓನ್ಲಿ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಅಂತ. ಸೊ ಎಲ್ಲ ಇಡೀ ಭಾರತ ದೇಶ ಪ್ರಜಾಪ್ರಭುತ್ವ ಆಗ್ಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಇವತ್ತು ಈ ಒಂದು 1 man is equal to 1 value ಅನ್ನೋ ಓಟು ಭಾರತದ ಒಂದು ಸೋಷಿಯಲ್ ಹೈರಾರ್ಕಿ ಇತ್ತಲ್ಲ, ಒಂದು ಸಾಮಾಜಿಕವಾದಂತಹ ಶ್ರೇಣೀಕರಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ, ಅದನ್ನು ಎಷ್ಟು ಬೇಗ ಒಡೆದು ಬೀಳಿಸ್ತಲ್ವಾ? ಅಂಬಾನಿಯವರು ಒಂದೇ ಓಟ್ ಹಾಕ್ತಾರೆ, ಅವ್ರು ಕಾರ್ ವಾಶ್ ಮಾಡೋನು ಒಂದೇ ಓಟ್ ಹಾಕ್ತಾನೆ. ಎಂತ ಮಿರಾಕಲ್ ಭಾರತದಲ್ಲಿ ಸಂಭವಿಸ್ತು ಅಂತ. ಇಂಥ ಒಂದು ಪವಾಡವನ್ನ ಸೃಷ್ಟಿಸಿದಂತಹ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಖ್ಯವಾಗಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದಾದ್ರೆ, ಮಹಿಳೆಯರದ್ದು ಇಲ್ಲಿ ಜಾಸ್ತಿ ಜನ ಇದ್ದೀರಾ. ಅಲ್ಲಿ ಸ್ಟೂಡೆಂಟ್ಸ್ ಅಲ್ಲಿ ಎಲ್ಲ ಹೆಣ್ಮಕ್ಳೇ ಜಾಸ್ತಿ ಬಂದಿದ್ದೀರಾ, ಇಲ್ಲಿ ಎಂಪ್ಲಾಯ್ಸ್ ಮಹಿಳೆಯರು ಜಾಸ್ತಿ ಇದ್ದಾರೆ. ಅದಕ್ಕೋಸ್ಕರ ಪಾಯಿಂಟ್ ನಾನು ಫೋಕಸ್ ಮಾಡ್ತೀನಿ. ನಿಮಗೆ ಸ್ಟೂಡೆಂಟ್ಸ್ ಮಾತ್ರ ಹೇಳಿ, ಯಾರು ದೊಡ್ಡವ್ರು ಹೇಳ್ಬೇಡಿ. ಅವ್ರು ಹೇಳಿಲ್ಲ ಅಂದ್ರೆ ದೊಡ್ಡವ್ರು ಹೇಳಿ. ಬಾಬಾ ಸಾಹೇಬರು ಮಹಿಳೆಯರಿಗಾಗಿ ಒಂದು ಬಿಲ್ ಅನ್ನ ರೂಪಿಸಿದ್ರು. ಅದ್ರ ಹೆಸರೇನಂತ ಯಾರಾದ್ರೂ ಹೇಳ್ತೀರಾ ನೋಡೋಣ? ಸ್ಟೂಡೆಂಟ್ಸ್, ಬಾಬಾ ಸಾಹೇಬರು ಮಹಿಳೆಯರಿಗಾಗಿ ಒಂದು ಬಿಲ್ ಅನ್ನ ರೂಪಿಸಿದ್ರು. ಅದ್ರ ಹೆಸರೇನಂತ? ಹಿಂದೂ ಕೋಡ್ ಬಿಲ್. ಕರೆಕ್ಟ್ ಹೇಳಿದ್ರು ಮಧುಶ್ರೀ ಮೇಡಮ್ ಅವರು, ಅವ್ರ ಜೊತೆಯಲ್ಲಿ ಇಬ್ಬರು ಸೇರಿ. ಓಕೆ, ಹಿಂದೂ ಕೋಡ್ ಬಿಲ್ ಅಂತ. ಇದರ ವಿಶೇಷ ಏನು ಗೊತ್ತಾ ಸ್ಟೂಡೆಂಟ್ಸ್ ಮತ್ತೆ ಎಲ್ಲ ಎಂಪ್ಲಾಯ್ಸ್ ಗಮನಿಸಿ. ಸೊ ಬಿಫೋರ್ ಡಾಕ್ಟರ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ಬರೋದಕ್ಕೆ ಮೊದಲು, ಇಲ್ಲಿ ಹೋರಾಟನ ಶುರು ಮಾಡೋದಕ್ಕೆ ಮೊದಲು ಮಹಿಳೆಯರ ಕಂಡೀಷನ್ ಹೇಗಿತ್ತು? ಅವ್ರಿಗೆ ಎಜುಕೇಶನ್ ಇರಲಿಲ್ಲ, ಅವ್ರಿಗೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಇರಲಿಲ್ಲ, ಮತದಾನ ಮಾಡೋ ಹಕ್ಕಿರಲಿಲ್ಲ, ತನ್ನ ಸಂಗಾತಿನ ಆಯ್ಕೆ ಮಾಡಿಕೊಳ್ಳೋ ಸ್ವಾತಂತ್ರ್ಯ ಇರಲಿಲ್ಲ, ಇವನು ಬೇಡ ಅಂದರೆ ಅವನಿಗೆ ಬಿಡಕ್ಕೂ ಅವಕಾಶ ಇರಲಿಲ್ಲ, ವಿಚ್ಛೇದನೆ ಕೂಡ ಸ್ವಾತಂತ್ರ್ಯ ಇರಲಿಲ್ಲ, ಪುನರ್ವಿವಾಹಕ್ಕೆ ಅವಕಾಶ ಇರಲಿಲ್ಲ. ಸೊ ಕಂಪ್ಲೀಟ್ ಅವರು ಯಾವ ಮಹಿಳೆ ಆಗಿರಲಿ, ಯಾವ ವರ್ಗದ ಮಹಿಳೆ ಆಗಿರಲಿ, ಅವರು ಗಂಡಸರ ಅಡಿಯಾಳಾಗಿ ಇರಬೇಕಾಗಿತ್ತು.
ಹಂಗಿತ್ತು ಪರಿಸ್ಥಿತಿ. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧಿಸ್ಟ್ ಆಗಿ ಮತ್ತು ಫಾರಿನ್ ರಿಟರ್ನ್ ಆಗಿ ಅವರು ಒಂದು ಬಿಲ್ಲನ್ನು ಪ್ರಿಪೇರ್ ಮಾಡಿ, ಹಿಂದೂ ಕೋಡ್ ಬಿಲ್ಲನ್ನು. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಖ್ಯವಾಗಿ ಮಹಿಳೆಯರಿಗೆ ಪಿತ್ರಾರ್ಜಿತ ಆಸ್ತಿ ಎತ್ತಿರ್ಬೇಕು ಅಂತ ವಾದ ಮಾಡ್ತಾರೆ. ಅಂದ್ರೆ ಬರ್ದಿದ್ದಾರೆ ಅವರು, ಪಿತ್ರಾರ್ಜಿತ ಗಂಡಿಗೆ ಹೇಗೆ ತಂದೆಯ ತಾತನ ಆಸ್ತಿ ಸುಮ್ಮನೆ ವರ್ಗಾವಣೆ ಆಗುತ್ತೋ ಹೆಣ್ಮಕ್ಳಿಗೂ ವರ್ಗಾವಣೆ ಆಗ್ಬೇಕಂತ. ಆಕೆಗೆ ಪುನರ್ವಿವಾಹದ ಅವಕಾಶ ಇರಬೇಕು ಮತ್ತು ಆಕೆಗೆ ಕುಟುಂಬದಲ್ಲಿ ದೌರ್ಜನ್ಯ ಆದರೆ ನ್ಯಾಯ ಪಡೆಯುವಂಥ ಅವಕಾಶ ಇರಬೇಕು. ಈ ಥರದ್ದೆಲ್ಲ ಅವಕಾಶ ಇದೆ. ಎಜುಕೇಶನ್, ಎಂಪ್ಲಾಯ್ಮೆಂಟು, ಪೊಲಿಟಿಕಲ್ ಪವರ್ ಎಲ್ಲ ಸೇರಿ ಇದು ಸಂವಿಧಾನ ಬರೋಕ್ಕೆ ಮೊದಲೇ ಇದು ಪ್ರಿಪೇರ್ ಆಗುತ್ತಾ, ಬಿಲ್ ಪ್ರಿಪೇರ್ ಮಾಡಿದ್ರು ಬಾಬಾ ಸಾಹೇಬರು. ಅದು ಅವಾಗ ಜಾರಿಗೆ ಬರಲಿಲ್ಲ. ಯಾಕೆಂದ್ರೆ ಅವತ್ತಿನ ಎಲ್ಲ ಸಂಪ್ರದಾಯಸ್ಥ ನಾಯಕರುಗಳು ಹೆದರಿದ್ರು ಅದನ್ನ. ಬಟ್ ಬಾಬಾ ಸಾಹೇಬರು ಹೇಳಿದ್ರು ಕಾನ್ಫಿಡೆಂಟ್ ಆಗಿ, ಇದು ಇಲ್ಲಿ ಇವತ್ತು ನೀವೆಲ್ಲ ವಿರೋಧ ಮಾಡ್ತಾ ಇರ್ಬೋದು, ನಾಳೆ ಇದು ಜಾರಿಗೆ ಬಂದೇ ಬರುತ್ತೆ ಅಂತ. ಇವತ್ತು ಮಹಿಳೆಯರು ಇಷ್ಟು ಹಕ್ಕುಗಳನ್ನ ಎಂಜಾಯ್ ಮಾಡ್ತಾ ಇದ್ದಾರೆ, ಇವತ್ತು ಪಡ್ಕೊಂಡಿದ್ದಾರೆ ಅಲ್ವಾ? ಎಲ್ಲ ಫೆಸಿಲಿಟಿನೂ ಸಿಕ್ಕಿದೆ ಇವತ್ತು. ಸೊ ಇದರ ರೂವಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದರ್ ದ್ಯಾನ್ SC/ST ಸೇರಿಸಿ ನಾನು ಹೇಳ್ತಾ ಇರೋದು. ಸೊ ಎಲ್ಲ ಮಹಿಳೆಯರು. ಬಟ್ ಇವತ್ತು ಇಡೀ ದೇಶದ ಎಲ್ಲ ಮಹಿಳೆಯರು ಬೆಳಗ್ಗೆ ಎದ್ದ ತಕ್ಷಣ ಯಾರಿಗೆ ದೀಪ ಹಚ್ತಾರೆ? ಬೆಳಿಗ್ಗೆ ಎದ್ದ ತಕ್ಷಣ ದೀಪ ಹಚ್ಚೋದು ಯಾರಿಗೆ? ಇವರು ಮಹಿಳೆಯರು. ಇವರ ಬಾಳಲ್ಲಿ ಬೆಳಕು ತಂದವರು ಬಾಬಾ ಸಾಹೇಬರು. ಇವ್ರಿಗೆ ಎಜುಕೇಶನ್ ಬಂದಿದ್ದು, ವೋಟ್ ಬಂದಿದ್ದು, ಪವರ್ ಬಂದಿದ್ದು ಬಾಬಾ ಸಾಹೇಬರಿಂದ. ಆದ್ರೆ ಇವ್ರು ದೀಪ ಹಚ್ಚೋದು ಯಾರು? ಬೇರೆಯವರಿಗೆ. ವಾಟ್ ಎ ಕಾಂಟ್ರಡಿಕ್ಷನ್ಸ್ ಇದೆ, ನೀವು ಇಮ್ಯಾಜಿನ್ ಮಾಡಿ. ಇನ್ನೊಂದು ಪಾಯಿಂಟ್. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1940, 42, 43 ಆ ಟೈಮಲ್ಲಿ ಬಾಬಾ ಸಾಹೇಬರು ಲೇಬರ್ ಮಿನಿಸ್ಟರ್ ಆಗಿದ್ರು. ಬ್ರಿಟಿಷ್ ಗೌರ್ಮೆಂಟಲ್ಲಿ ಲೇಬರ್ ಮಿನಿಸ್ಟರ್ ಆಗಿದ್ರು. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಕಾರ್ಮಿಕರಿಗೆ ಅಂತ ಹಕ್ಕುಗಳನ್ನ ತಗೊಬಂದರು. ನಿಮ್ಗೆ ಅದು ಗೊತ್ತಿದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀರ. ಭಾರತದಲ್ಲಿ ಜೀತ ಪದ್ಧತಿ ಇತ್ತು. ಜೀತ ಪದ್ಧತಿನಲ್ಲಿ 15 ಗಂಟೆ 16 ಗಂಟೆ ಕೆಲಸ ಮಾಡಿಸಿರೋ ಉದಾಹರಣೆ ಇದೆ ಜನರಿಂದ. 15-16 ಗಂಟೆ ಕೆಲಸ ಮಾಡಿಸಿರುವಂತ ಉದಾಹರಣೆ ಇದೆ. ಅಂತ ದೇಶದಲ್ಲಿ ಬಾಬಾ ಸಾಹೇಬರು 8 ಗಂಟೆ ಡ್ಯೂಟಿ ಇರಬೇಕು ಅಂತ ಪಾಲಿಸಿ ಮಾಡಿದ್ರು. ಇವ್ರಿಗೆ ಭಾನುವಾರ ರಜೆ ಇರಬೇಕು, ಇನ್ಶೂರೆನ್ಸ್ ಇರಬೇಕು. ಇವ್ರಿಗೆ ಮಹಿಳೆಯರು ಗರ್ಭಿಣಿಯರಾಗಿ ಹೆರಿಗೆಗೆ ಹೋದ್ರೆ ಇವ್ರಿಗೆ ಮೆಟರ್ನಿಟಿ ಲೀವ್ ಇರಬೇಕು, ಸಂಬಳ ಸಹಿತ ರಜೆ ಇರಬೇಕು. ಇವರು ಸತ್ರೆ ಅಥವಾ ಅಂಗವಿಕಲರಾದ್ರೆ ಇವ್ರಿಗೆ ಪರಿಹಾರ ಇರಬೇಕು. ಇದೆಲ್ಲವೂ ಸಹಿತ ಬಾಬಾ ಸಾಹೇಬರು ಒಬ್ಬ ಕಾರ್ಮಿಕರಿಗಾಗಿ ರೂಪಿಸಿದಂಥ ನಿಯಮಗಳು. ಅದು ಆರ್ಗನೈಸ್ಡ್ ಸೆಕ್ಟರ್ ಆಗಿ ಅಥವಾ ಅನ್ಆರ್ಗನೈಸ್ಡ್ ಸೆಕ್ಟರ್, ಯಾವುದೇ ಕಾರ್ಮಿಕರಿಗೆ ಇಷ್ಟು ಸವಲತ್ತುಗಳು ಇವತ್ತು ಬಾಬಾ ಸಾಹೇಬರಿಂದ ಭಾರತದಲ್ಲಿ ಸಿಗ್ತಾ ಇದೆ. ಆಯ್ತೆ. ಈಗ ಹೇಳಿದ್ರು, ಸರ್ ಹೇಳಿದರೆ ನಾನು ಅದನ್ನೆಲ್ಲ ರಿಪೀಟ್ ಮಾಡಲ್ಲ. ಅವರು RBI ಸ್ಥಾಪನೆಗೆ ಕಾರಣಕರ್ತರಾಗಿದ್ದಾರೆ. ಎಲೆಕ್ಷನ್ ಕಮಿಷನರ್ಗೆ UPSC ಅಂತಕ್ಕಂಥ ಇನ್ಸ್ಟಿಟ್ಯೂಷನ್ ಹಿಂದೆ ಅವರ ಶ್ರಮ ಇದೆ. ಈಗ ಹಲವಾರು ವಿಷಯಗಳು ನಿಮಗೆ ಗೊತ್ತಿದೆ, ನಾನು ಅದನ್ನೆಲ್ಲ ಹೇಳಲ್ಲ. ಈಗ ಒಂದು ಲಾಸ್ಟ್ ಪಾಯಿಂಟ್ ಏನಂತ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಒಂದು ಮಿಷನ್ ಇತ್ತು, ಅವ್ರದ್ದು ಗೋಲ್. ಆ ಗೋಲನ್ನು ಅವರು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಆ ಗೋಲ್ ಏನದು ಅಂತ ಅಂದ್ರೆ, ಅವರು ಎಷ್ಟೋ ಸರಿ ಹೇಳಿದ್ದಾರೆ, ಐ ವಾಂಟೆಡ್ ಟು ಸಿ ಮೈ ಪೀಪಲ್ ಆಸ್ ದಿ ರೂಲಿಂಗ್ ಕ್ಲಾಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಐ ವಾಂಟೆಡ್ ಟು ಸಿ ಮೈ ಪೀಪಲ್ ಆಸ್ ದಿ ರೂಲಿಂಗ್ ಕ್ಲಾಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಅಂದ್ರೆ ಈ ಸ್ವತಂತ್ರ ಭಾರತವನ್ನ ಈ ಶೋಷಿತ ಜನರು ಆಳ್ಬೇಕು, ನಾನು ಅದನ್ನ ನೋಡ್ಬೇಕಂತ. ಸೊ ಅವರು ರೂಲಿಂಗ್ ಕ್ಲಾಸ್ ಅನ್ನೋ ಒಂದು ಪದನ ಬಳಸಿದ್ದಾರೆ. ರೂಲಿಂಗ್ ಕ್ಲಾಸ್ ಅಂದ್ರೆ ಏನು? ಸೊ ರೂಲಿಂಗ್ ಕ್ಲಾಸ್ ಅಂತ ಅಂದ್ರೆ ಯಾವುದು ಪವರ್ ಸೆಂಟರ್ಸ್ ಅಂತ ಇದೆ, ಆ ಪವರ್ ಸೆಂಟರ್ಸ್ ಅಲ್ಲಿ ಇವರು ತಮ್ಮ ಪಾಲನ್ನು ಪಡೆಯೋದು ಅಂತ ಅರ್ಥ. ಈಗ ನಮ್ಮ ಸಂವಿಧಾನ ಪ್ರಕಾರ ಮಾತಾಡೋದಾದ್ರೆ ಯಾವ್ದಾದ್ರು ಪವರ್ ಸೆಂಟರ್ಸ್, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಮಾಧ್ಯಮ ಮತ್ತು ಉದ್ಯಮ ಅಂತ ತಗೋಬಹುದು. ಇವತ್ತಿನ ಲೆಕ್ಕಕ್ಕೆ 5 ಪವರ್ ಸೆಂಟರ್ಸ್. ಈ ಪವರ್ ಸೆಂಟರ್ಸ್ ಅಲ್ಲಿ 75 ವರ್ಷ ಆಗಿದೆ ಸಂವಿಧಾನ ಬಂದು. ಈ ಶೋಷಿತ ಜನ ತಮ್ಮ ಪಾಲನ್ನು ಪಡೆಯೋದಕ್ಕೆ ಸಾಧ್ಯ ಆಗಿದೆಯಾ? ಇದು ಫಸ್ಟ್ ಕ್ವಶನ್. ಸೊ ಶಾಸಕಾಂಗದಲ್ಲಿ ಸಾಧ್ಯ ಆಗಿದೆ, ಯಾಕೆಂದ್ರೆ ರಿಸರ್ವೇಶನ್ ಇದೆ, ಸಾಧ್ಯ ಆಗಿದೆ. ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿಂದ ರಾಷ್ಟ್ರಪತಿಯವರಿಗೆ ಎಲ್ಲರೂ ಮೆಜಾರಿಟಿ ಆಗಿದ್ದಾರೆ. ಅಲ್ಲೇನು ಸಂಖ್ಯೆಗೆ ಅನುಗುಣವಾಗಿ ಮೋಸ ಆಗಿಲ್ಲ, ಮೆಜಾರಿಟಿ ಮೋಸ ಆಗಿಲ್ಲ. ಈಗ ನೀವು ಕಾರ್ಯಾಂಗ ತೆಗೆದುಕೊಳ್ಳೋದಾದ್ರೆ, ಈ ಪಾಲಿಸಿ ಮೇಕಿಂಗ್ ಬಾಡಿ ಅಂತ ಏನಿದೆ, ಎ ಗ್ರೂಪ್ ಪೋಸ್ಟ್ ಅಂತ ಏನಿದೆ, ಈ ಚೀಫ್ ಸೆಕ್ರೆಟರೀಸ್ ಆಗ್ಬೋದು, ಪ್ರಿನ್ಸಿಪಲ್ ಸೆಕ್ರೆಟರೀಸ್, ಈ ಥರದ ದೊಡ್ಡ ದೊಡ್ಡ ಪಾಲಿಸಿ ಮಾಡುವಂಥ ಜಾಗಗಳಲ್ಲಿ ಇವರು ಬರೋಕ್ಕಾಗಿದೆಯಾ ಅಂದರೆ ಅಷ್ಟು ಬರೋಕ್ಕಾಗಿಲ್ಲ. 75 ವರ್ಷ ಆದರೂ ಬರೋಕ್ಕಾಗಿಲ್ಲ. ನ್ಯಾಯಾಂಗದಲ್ಲಿ ಹೈಯೆಸ್ಟ್ ಜಡ್ಜಸ್ ಅಥವಾ ಲಾಯರ್ಸ್ ಸುಪ್ರೀಂ ಕೋರ್ಟಲ್ಲಿ ಅಥವಾ ಹೈಕೋರ್ಟಲ್ಲಿ ಇವರು ಮಾಡೋಕ್ಕಾಗಿದೆಯಾ ಅಂದರೆ ಮಾಡೋಕ್ಕಾಗಿಲ್ಲ. ಇದಕ್ಕೆ ಯಾರನ್ನ ಹೊಣೆ ಮಾಡಬೇಕು ನಾವು? ಇದು ನನ್ನ ಮೂಲಭೂತ ಪ್ರಶ್ನೆ. ಈಗ ನಮ್ಮ ದೇಶದಲ್ಲಿ ಯಾವ ಥರ ಇದೆ ಸನ್ನಿವೇಶ ಅಂದರೆ, ತಂದೆ ಏನಾಗಿರ್ತಾರೆ ಮಕ್ಕಳು ಅದನ್ನೇ ಫಾಲೋ ಮಾಡ್ತಾರೆ ಅಲ್ವಾ? ತಂದೆನ ಮಕ್ಕಳು ಫಾಲೋ ಮಾಡ್ತಾರೆ. ಈಗ ಬಾಬಾ ಸಾಹೇಬರು ಲಾ ಮಿನಿಸ್ಟರ್.
ಮತ್ತು ಭಾರತದಲ್ಲಿ ಕಾನೂನನ್ನು ರೂಪಿಸಿದಂಥವ್ರು, ಕಾನೂನು ಪಂಡಿತರವರು. ಈಗ ಬಾಬಾ ಸಾಹೇಬರು ಕಾನೂನು ಪಂಡಿತರಾದ್ಮೇಲೆ ಅವರ ಅನುಯಾಯಿಗಳು ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಅತಿ ಹೆಚ್ಚು ಜಡ್ಜ್ಗಳು ಇರ್ಬೇಕಾಗಿತ್ತಲ್ವಾ? ಇಲ್ಲ. ಇದಕ್ಕೆ ಯಾರು ಹೊಣೆ? ನಾವು ಯಾರ ಮೇಲೆ ಕಂಪ್ಲೇಂಟ್ ಕೊಡೋಕ್ಕಾಗತ್ತೆ? ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವರು ಹೊರಗಡೆ ಕೂಗಿದ್ದಾರೆ, ಹೊರಗಡೆ ಬೀದಿಲಿ ಕಿರ್ಚಾಡಿದ್ದಾರೆ, ಬಟ್ ಎಲ್ಲಿ ಪರ್ಫಾರ್ಮ್ ಮಾಡಬೇಕು ಅಲ್ಲಿ ಪರ್ಫಾರ್ಮ್ ಮಾಡಿಲ್ಲ ಇವರು. ಎಲ್ಲಿ ಪರ್ಫಾರ್ಮ್ ಮಾಡಬೇಕು, ತಮ್ಮ ಸಾಮರ್ಥ್ಯ ಎಲ್ಲಿ ಪ್ರೂವ್ ಮಾಡಬೇಕು ಅಲ್ಲಿ ಪ್ರೂವ್ ಮಾಡಿಲ್ಲ ಇವರು. ಬೀದಿಲಿ ಬಡ್ದಿದ್ದಾರೆ ಜೋರಾಗಿ. ಎಷ್ಟು ದುಡ್ಡು ವೇಸ್ಟ್ ಆಗಿದೆ ಇವತ್ತು ಯೋಚನೆ ಮಾಡಿ. ಏಪ್ರಿಲ್ 14 ದಿನ ಎಷ್ಟು ಮೆರವಣಿಗೆ ಆಗಿರೋದು ಸರ್? ಮಾದೇವಪ್ಪ ಸರ್, ನೀವೇ ಹೋಗಿದ್ರೆ ಎಲ್ಲ ಕಡೆ ಎಷ್ಟು ಮೆರವಣಿಗೆ ಮಾಡಿದ್ದಾರೆ, ಎಷ್ಟು ಕುಣಿದಿದ್ದಾರೆ. ಆದರೆ ನೀವು ಟಾಪ್ ಇನ್ಸ್ಟಿಟ್ಯೂಷನ್ಸ್, ನೀವು IIT, IIM, ISC, ನಿಮ್ಮ ಏಮ್ಸ್ ಇನ್ಸ್ಟಿಟ್ಯೂಟಲ್ಲಿ ಇಲ್ಲೆಲ್ಲ ಎಲ್ಲಿದ್ದಾರೆ ಇವರು? ಎಲ್ಲಿದ್ದಾರೆ? ಇದಕ್ಕೆ ಯಾರು ಹೊಣೆ? ನೀವು ಬೇರೆಯವ್ರನ್ನ ದೂರಿದ್ರೆ ಏನು ಪ್ರಯೋಜನ ಇಲ್ಲ. ಶೋಷಣೆ ಮಾಡಿದ್ರೆ ಅಂತ ದೂರದ ಪ್ರಯೋಜನ ಇಲ್ಲ. ನಿಮ್ಮ ಒಳಗಡೆ ಕಂಟೆಂಟ್ ಇಲ್ವಲ್ಲ, ನಾಲೆಡ್ಜ್ ಇಲ್ವಲ್ಲ. ಯಾಕೆಂದ್ರೆ ಬಾಬಾ ಸಾಹೇಬ್ ನಾವು ಹೇಗೆ ರಿಸೀವ್ ಮಾಡಿದ್ದೀವಿ, ನಾವು ಹೆಂಗೆ ತಗೊಂಡಿದ್ದೀವಿ, ಅದಕ್ಕೋಸ್ಕರ ನಾನು ಪಾಯಿಂಟ್ ಹೇಳ್ತಾ ಇದ್ದೀವಿ. ದೇವ್ರ ಥರ ಮೆರವಣಿಗೆ ಮಾಡೋಕ್ಕೆ, ಉತ್ಸವ ಮಾಡೋಕ್ಕೆ ನಾವು ಎನರ್ಜಿ ನಮ್ದು ತೊಡಗಿಸ್ಕೊಂಡಿದ್ದೀವಿ. ಬಟ್ ಅವ್ರಂಗೆ ಕೂತ್ಕೊಂಡು ಓದ್ಬೇಕಲ್ಲ. ಈಗ ನೀವು ಯಾವುದೇ SC ST ಹಾಸ್ಟೆಲ್ಗಳಿಗೆ ಹೋಗಿ ನೋಡೋಣ, ಬಾಬಾ ಸಾಹೇಬರು 8 ಗಂಟೆ 10 ಗಂಟೆ ಓದ್ತಾ ಇದ್ರು. ಈ ಹುಡುಗರು ಓದ್ತಾ ಇದ್ದಾವ? ಅವ್ರ ಥರ ಓದ್ತಾ ಇದ್ದಾರ? ಇದು ಪ್ರಶ್ನೆ. ಅದು ಮೆರವಣಿಗೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಕುಣಿತಾರೆ, ಘೋಷಣೆ ಕೂಗ್ತಾರೆ. ಎಲ್ಲಿ ಪ್ರಾಬ್ಲಮ್ ಆಗಿದೆ? ಇದು ತುಂಬ ಮುಖ್ಯವಾದ ಪಾಯಿಂಟ್ ಅಂತ ನಾನಂತೂ ಅಂದ್ಕೋತೀನಿ. ಸೊ ನಾವೆಲ್ಲರೂ ಯಾರ್ಯಾರು ಎಜುಕೇಟೆಡ್ ಇದ್ದೀವಿ ಅವರು ಫೋಕಸ್ ಮಾಡಬೇಕಾಗಿರ್ತಕ್ಕಂಥ ಅಂಶಗಳು ಅಂತ. ಎರಡನೇ ಪಾಯಿಂಟ್, ಬಾಬಾ ಸಾಹೇಬ್ರಿಗೆ ತುಂಬ ರೆಸ್ಪೆಕ್ಟ್ ಬಂದಿರೋದು ಅವರ ನಡವಳಿಕೆ, ಶೀಲ, ಗುಣ. ಅವರು ಡ್ರಿಂಕ್ಸ್ ಮಾಡ್ತಾ ಇರಲಿಲ್ಲ, ಸ್ಮೋಕಿಂಗ್ ಮಾಡ್ತಾ ಇರಲಿಲ್ಲ, ಅವ್ರಿಗೆ ಯಾವ ದುರಭ್ಯಾಸನೂ ಇಲ್ಲ. ಆದರೆ ಇವತ್ತು SC STಗಳು ಚಿಕ್ಕ ವಯಸ್ಸಿಗೆ ಕುಡಿತಾ ಇದ್ದಾರೆ. ಮೆರವಣಿಗೆ ಮಾಡಿರಲ್ಲ, ಕುಡಿದ್ಬಿಟ್ಟೆ ಮೆರವಣಿಗೆ ಮಾಡಿದ್ದಾರೆ. ನಾವು ಯಾರು ಕಂಪ್ಲೇಂಟ್ ಕೊಡ್ತೀವಿ? ನೀವು ಶೋಷಣೆ ಮಾಡಿದ್ರಿ ಅಂತ ಯಾರು ಹೇಳೋದು? ಇವಾಗ ನಮಗೆ ಮೈ ತುಂಬ ದೋಷಗಳಿವೆ ಇವಾಗ, ಅಲ್ವಾ? ಬಾಬಾ ಸಾಹೇಬ್ರನ್ನ ನಾವು ಹೆಂಗೆ ಫಾಲೋ ಮಾಡಿದ್ದೀವಿ, ಇವ್ರು ಹೆಂಗೆ ಫಾಲೋ ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಅವರು ದೇವ್ರ ಥರ ಮೆರವಣಿಗೆ ಮಾಡಿ ಮೆರೆಸೋದ್ರಲ್ಲಿ ಓಕೆ, ನಾವು ಎಂಗೇಜ್ ಆಗಿದ್ದೀವಿ. ಬಟ್ ಅವ್ರನ್ನ ಫಾಲೋ ಮಾಡಬೇಕಲ್ಲ, ಅವ್ರ ಥರದೇ ಶೀಲವಂತರಾಗಿರ್ಬೇಕಲ್ಲ. ಗೌತಮ ಬುದ್ಧರನ್ನ ಫಾಲೋ ಮಾಡಬೇಕಲ್ಲ. ಬಸವಣ್ಣ ಹೇಳಿದಂಗೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿನ ಸಾಧಿಸ್ಬೇಕಲ್ಲ. ಸೊ ಈ ವಿಚಾರದಲ್ಲಿ ವಿಫಲರಾಗಿದ್ದೀವಿ, ಶೋಷಿತರು ವಿಫಲರಾಗಿದ್ದಾರೆ. ಮತ್ತೆ ಮೂರನೇ ವಿಷಯ, ಲಾಸ್ಟ್ ಪಾಯಿಂಟ್, ಬಾಬಾ ಸಾಹೇಬರು ಇವರಿಗೆ ಒಂದು ರಿಲಿಜಿಯಸ್ ಆದಂಥ ಒಂದು ಪಾತನ್ನು ತೋರಿಸ್ಬೇಕು ಅಂತ ಬುದ್ಧಿಷ್ಟ ಆದರು, ಬೌದ್ಧ ಮಾರ್ಗದಲ್ಲಿ ನಡೆದರು. ಆಮೇಲೆ ಮುಂದಕ್ಕೆ ಏನು ಹೇಳಿದ್ರು? ನನ್ನನ್ನು ನನ್ನ ಜನ ಫಾಲೋ ಮಾಡ್ತಾರೆ. ಮತ್ತು ಬುದ್ಧಿಸಮನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಇವರು ತಮ್ಮ ತನು ಮನ ಧನವನ್ನು ಅವರು ತ್ಯಾಗ ಮಾಡ್ತಾರೆ ಅಂತ ಹೇಳಿದ್ರು, ಅಲ್ವಾ? ಈಗ ನಾನು ಎಲ್ಲೂ ದೂರದಕ್ಕೆಲ್ಲ ಮಾತಾಡಲ್ಲ. ನೀವು ಇಷ್ಟೊಂದು ಜನ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನುಯಾಯಿಗಳಿದ್ದೀರಿ. ಎಷ್ಟು ಜನ ಬೌದ್ಧ ಮಾರ್ಗದಲ್ಲಿ ನಡೀತಾ ಇದ್ದೀರಾ ಹೇಳಿ. ನಿಮ್ಮ ಮಕ್ಕಳಿಗೆ ಎಷ್ಟು ಜನರಿಗೆ ಬುದ್ಧಿಸ್ಟ್ ಸಂಸ್ಕಾರನ ಕೊಡಿಸಿದ್ದೀರಾ ಹೇಳಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಿಮ್ಮ ಮಗು ಎದ್ದ ತಕ್ಷಣ ಬುದ್ಧನ ತ್ರಿಸರಣ ಪಂಚಶೀಲಗಳನ್ನ ಹೇಳೇನೆ ತನ್ನ ದಿನಚರ್ಯ ಶುರು ಮಾಡುತ್ತಾನೆ ನನ್ನ ಮಗ, ನನ್ನ ಮಗಳು ಅನ್ನೋರು ಎಷ್ಟು ಜನ ಇದ್ದೀರಾ ಹೇಳಿ ನೋಡೋಣ. ಇರಲ್ಲ. ಬೆರಳೆಣಿಕೆ ಅಷ್ಟು ಇದೆ, ಬೆರಳೆಣಿಕೆ ಅಷ್ಟು ಇರಲ್ಲ. ಪ್ರಾಬ್ಲಮ್ ಎಲ್ಲಿದೆ ಪ್ರಾಬ್ಲಮ್? ಇಷ್ಟು ದೊಡ್ಡ ಗುರು ಇದ್ದಾಗಿಯೂ ಸಹಿತವಾಗಿ ಈ ಶೋಷಿತ ಸಮಾಜ ಇನ್ನೂ ಪರದಾಡ್ತಾ ಇದೆ ಅಂದರೆ ಇದಕ್ಕೆ ಯಾರು ಹೊಣೆ? ಇಷ್ಟು ದೊಡ್ಡ ಗುರು, ಇಷ್ಟು ದೊಡ್ಡ ಮಾಸ್ಟರ್, ಯಾರು ಹೊಣೆ ಇದಕ್ಕೆ? ಇದು ಖಂಡಿತವಾಗ್ಲೂ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾದಂಥ ವಿಚಾರ. ನಾವು ಅವ್ರನ್ನ ಫಾಲೋ ಮಾಡಲಿ. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕ್ತಿ ಅಂತ ಒಂದು ಮಾತಿದೆ. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕ್ತಿ ಅಂತ. ನಾವು ಗುರುವಿಗೆ ನಮಸ್ಕಾರ ಮಾಡಿದ್ದೀವಿ, ರೆಸ್ಪೆಕ್ಟ್ ಮಾಡಿದ್ದೀವಿ, ಹುನರ್ ಹಾಕಿದ್ದೀವಿ, ಜೈಕರಕ್ಕೆ ಹೋಗಿದ್ದೀವಿ. ಆದರೆ ಗುರು ನೀನು ಹಿಂಗೆ ಬದುಕ್ರೋ ಅಂತ ಹೇಳಿದ್ದಾರೆ, ಹಂಗೆ ಬದುಕಕ್ಕೆ ನಾವು ತಯಾರಿಲ್ಲ. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಯೋಚನೆ ಮಾಡೋಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮಲ್ಲಿ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಅಂತ ಮಾಡಿದಿರಲ್ಲ, ನಿಮ್ಮ ಕ್ಷೇಮಾಭಿವೃದ್ಧಿ ಮಾತ್ರ ನೀವು ನೋಡ್ತಿರೋ ಅಥವಾ ನಿಮ್ಮ ಸೊಸೈಟಿ ಕ್ಷೇಮಾಭಿವೃದ್ಧಿಗೂ ಏನಾದರೂ ಕೆಲಸ ಮಾಡ್ತಾ ಇದ್ದೀರೋ ಅಂತ ನನಗೆ ಗೊತ್ತಿಲ್ಲ. ನಿಮಗೆ
ಆರ್ಗನೈಸೇಷನ್ಲಿ ಕಷ್ಟ ಆಗ್ತದೆ, ನಷ್ಟ ಆಗ್ತದೆ, ಅಂತ ಸಂದರ್ಭದಲ್ಲಿ ಹೆಲ್ಪ್ ಆಗುತ್ತೆ, ಖಂಡಿತ ಓಕೆ. ಬಟ್ ನಿಮ್ಮ ಸಂಘದಿಂದ ಸೊಸೈಟಿಗೂ ಕೆಲಸ ಬೇಕಲ್ಲ. ನಿಮ್ಮ ಸಮಾಜನ ಅತಿ ಹೆಚ್ಚು ಅಪೌಷ್ಟಿಕತೆಯಿಂದ ನರಳ್ತಾ ಇರೋದು, ನಿಮ್ಮ ಸಮಾಜನ ಅತಿ ಹೆಚ್ಚು ನೀವು ಕುಬ್ಜ ಮಕ್ಕಳಾಗ್ಬೋದು, ಕಾಯಿಲೆ ಪೀಡಿತರಾಗ್ಬೋದು, ಅನಿಮಿಕ್ ಆಗಿರ್ಬೋದು, ಎಲ್ಲರಿಂದ ನರಳ್ತಾ ಇರೋರು ಇವರೇ. ಮತ್ತು ಸಾಕ್ಷರತೆ ಅಂತಕ್ಕಂಥ ಸಮಸ್ಯೆ ಆಗಿರ್ಬೋದು, ಹೈಯರ್ ಸ್ಟಡೀಸ್ ಇವತ್ತು ಯಾರು ಮಾಡ್ತಾರಿಲ್ಲ ಮೆಜಾರಿಟಿ ಜನರು. ಇಂತಹ ಸಮಾಜಕ್ಕೆ ನೀವು ಟ್ರೀಟ್ಮೆಂಟ್ ಏನು ಕೊಡ್ತೀರೋ ವೈದ್ಯರಾಗಿ, ಅದಕ್ಕೊಂದು ಏನಾದರೂ ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್ ಹಾಕ್ಕೊಳ್ಳಿ. ಆ ನಿಟ್ಟಲ್ಲಿ ಕೆಲರು ಸೇರಿ ಕೆಲಸ ಮಾಡೋಣ ಅಂತ ಹೇಳಿ, ಸಾರಿ ನಾನು ಎಲ್ಲ ಕಡೆ ಅನೌನ್ಸ್ ಮಾಡ್ತಿದ್ದೆ. ಈಗ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯನ್ನು ಕಲ್ಪಿಸುವಂಥ ಉದ್ದೇಶದಿಂದ ಸೆನ್ಸಸ್ ಮಾಡ್ತಾ ಇದೆ. ಮೇ 5ನೇ ತಾರೀಕಿಂದ ಸೆನ್ಸಸ್ ಬರ್ತಾರೆ. ನಿಮಗೆ ತುಂಬ ಜನರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಮೊದಲೆಲ್ಲ ನೀವು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಅಷ್ಟೇ ಬರೆಸ್ತಾ ಇದ್ರಿ. ಬಟ್ ಈಗ ಇನ್ನು ಮುಂದಕ್ಕೆ ಅಷ್ಟು ಬರೆಸಿದ್ರೆ ಸಾಕಾಗಲ್ಲ. ಆ ಒಳ ಮೀಸಲಾತಿ ಕೊಡಬೇಕಾಗಿರೋದ್ರಿಂದ ನಿಮ್ಮ ಉಪಜಾತಿ ಹೆಸರುಗಳನ್ನ ನೀವು ಕಡ್ಡಾಯವಾಗಿ ಮೆನ್ಷನ್ ಮಾಡಲೇಬೇಕು. ಹಾಗಾಗಿ ಆದಿ ಕರ್ನಾಟಕ ಹೊಲೆಯ, ಅಥವಾ ಆದಿ ಕರ್ನಾಟಕ ಮಾದಿಗ, ಅಥವಾ ಆದಿ ಕರ್ನಾಟಕ ಬೋವಿ, ಲಂಬಾಣಿ, ನೀವು ಯಾವ ಸಬ್ ಕಾಸ್ಟ್ಗೆ ಸೇರಿದ್ದೀರಾ ಅದನ್ನು ಯಾವುದೇ ಮುಚ್ಚುಮರೆ ಇಲ್ಲದೆ, ಯಾವುದೇ ಸಂಕೋಚವಿಲ್ಲದೆ ನೀವು ದಾಖಲಿಸಬೇಕು. ಇಲ್ಲಾಂದರೆ ನಿಮಗೆ ತುಂಬ ನಷ್ಟ ಆಗುತ್ತೆ. ಇದರಲ್ಲಿ ಯಾವುದೇ ಮುಜುಗರ ಕೂಡ ಸಂಗತಿ ಇಲ್ಲ. ಯಾವ ಅಸಂವಿಧಾನಿಕ ಪದಗಳಲ್ಲ, ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್ಸ್ ಅಲ್ಲ. ಹಾಗಾಗಿ ಇದನ್ನು ಮೆನ್ಷನ್ ಮಾಡಿ ಸಾಹೇಬರು ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳ್ತಾರೆ ಅಂತ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್.